ತೆಲುಗು ನಟ ಮಹೇಶ್ ಬಾಬು ಬೆಂಗಳೂರಿನಲ್ಲಿ ಹೊಸ ಸಿನಿಮಾ ಥಿಯೇಟರ್ ಮಾಲ್ ಅನ್ನ ಆರಂಭಿಸಿದ್ದಾರೆ. ಎಎಂಬಿ ಸಿನಿಮಾಸ್ ತನ್ನ ನೂತನ ಶಾಖೆಯನ್ನ ಉದ್ಘಾಟನೆ ಮಾಡಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿದ್ದ ಕಪಾಲಿ ಚಿತ್ರಮಂದಿರವನ್ನ ಕೆಡವಿ ಅಲ್ಲಿ ಈ ಹೊಸ ಸಿನಿಮಾ ಥಿಯೇಟರ್ ನಿರ್ಮಿಸಲಾಗಿದೆ. ಕಪಾಲಿ ಥಿಯೇಟರ್ ಅಂದ್ರೆ ಗಾಂಧಿನಗರಕ್ಕೇನೆ ದೊಡ್ಡ ಥಿಯೇಟರ್ ಆಗಿದೆ. ಅದೆಷ್ಟು ಜನರಿಗೆ ಈ ಕಪಾಲಿ ಹೊಡೆದಾಕಿದ್ದು ಬಹಳ ನೋವಿದೆ. ಅದೇ ಜಾಗದಲ್ಲಿ ಈಗ ಎಎಂಬಿ ತಲೆ ಎತ್ತಿ ನಿಂತಿದೆ. ಹಾಗಾದ್ರೆ ಹೊಸ ಮಲ್ಟಿಪ್ಲೆಕ್ಸ್ ಹೇಗಿದೆ ಎಂಬುದನ್ನ ನೋಡೋಣ ಬನ್ನಿ. ದಕ್ಷಿಣ ಭಾರತದ ಅತ್ಯಂತ ಪ್ರತಿಷ್ಠಿತ ಮಲ್ಟಿಪ್ಲೆಕ್ಸ್ ಸರಪಳಿಯಾದ ಎಎಂಬಿ ಸಿನಿಮಾಸ್ ಈಗಾಗಲೇ ಹೈದರಾಬಾದ್ನಲ್ಲಿ ಚಿತ್ರಮಂದಿರ ನಿರ್ಮಿಸಿ ಗೆದ್ದಾಗಿದೆ. ಅದೇ ವೈಭವವನ್ನ ಉದ್ಯಾನ ನಗರಿ ಬೆಂಗಳೂರಿಗೂ ತಂದಿದ್ದಾರೆ. 5 ಅಂತಸ್ತುಗಳಲ್ಲಿ ಒಟ್ಟು 9 ಸ್ಕ್ರೀನ್ ಇದೆ. ಸ್ಕ್ರೀನ್ 1, 2, 3, 4, 5, 7, 8 ಮತ್ತು 9. ಇನ್ನು ಇಲ್ಲಿ ಅತ್ಯುತ್ತಮ ಬಣ್ಣ ಹಾಗೂ ದೃಶ್ಯ ಸ್ಪಷ್ಟತೆಗಾಗಿ ಬಾರ್ಕೋ ಲೇಸರ್ ಪ್ರೊಜೆಕ್ಷನ್ ತಂತ್ರಜ್ಞಾನವನ್ನ ಎಎಂಬಿ ಸಿನಿಮಾಸ್ ನಲ್ಲಿ ಅಳವಡಿಸಲಾಗಿದೆ. ಇನ್ನು ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಡಾಲ್ಫಿ ಸಿನಿಮಾ ಪರದೆ ಅಳವಡಿಸಲಾಗಿದೆ. ಹಾಗಾಗಿ ಎಎಂಬಿ ಸಿನಿಮಾಸ್ ಕಪಾಲಿ ಚಿತ್ರಮಂದಿರದ 6ನೇ ಸ್ಕ್ರೀನ್ ಬಹಳ ವಿಶೇಷವಾಗಿದೆ. ಇದು ಕ್ರಿಸ್ಟಿ 6K ಡಾಲ್ಫಿ ವಿಷನ್ ಪ್ರೊಜೆಕ್ಟರ್ ಮತ್ತು ಇಮರ್ಸಿವ್ ಸೌಂಡ್ ವ್ಯವಸ್ಥೆಯನ್ನ ಹೊಂದಿದ್ದು ಸಿನಿಮಾ ನೋಡುವ ಅದ್ಭುತ ಅನುಭವವನ್ನ ನೀಡಲಿದೆ. ಇನ್ನು ಎಂ ಲೌಂಜ್ ಎಂಬ ವಿಶೇಷ ಲೌಂಜ್ ಮತ್ತು ಆಸನ ವ್ಯವಸ್ಥೆಯನ್ನ ಪರಿಚಯಿಸಲಾಗಿದೆ. ಪ್ರೇಕ್ಷಕರಿಗೆ ರುಚಿಕರ ಆಹಾರ ಮತ್ತು ಪಾನೀಯಗಳ ವ್ಯವಸ್ಥೆ ಕೂಡ ಇಲ್ಲಿದೆ. ನಟ ಮಹೇಶ್ ಬಾಬು ಕೂಡ ಚಿತ್ರಮಂದಿರದ ಉದ್ಘಾಟನೆಗೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮಹೇಶ್ ಬಾಬು ಇಲ್ಲದೇನೆ ಚಿತ್ರಮಂದಿರ ಉದ್ಘಾಟನೆ ಆಗಿದೆ. ಚಿತ್ರಮಂದಿರದ ಒಳಾಂಗಣ ವಿನ್ಯಾಸದ ಫೋಟೋಗಳು, ಆಸನದ ವ್ಯವಸ್ಥೆ ಹೇಗಿದೆ ಎನ್ನುವುದರ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲೇ ಎಎಂಬಿ ಸಿನಿಮಾಸ್ ಕಪಾಲಿ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಶುಭಾರಂಭ ಮಾಡಿದೆ. ಈಗಾಗಲೇ ಬುಕ್ ಮೈ ಶೋನಲ್ಲಿ ಮೊದಲ ದಿನದ ಪ್ರದರ್ಶನಗಳ ಟಿಕೆಟ್ ಕೂಡ ಬುಕ್ಕಿಂಗ್ ಆಗಿದೆ. ಸಾಕಷ್ಟು ಜನ ಎಎಂಬಿ ಸಿನಿಮಾಸ್ ನಲ್ಲಿ ಸಿನಿಮಾಗಳನ್ನ ನೋಡಿ ಈಗಾಗಲೇ ಎಂಜಾಯ್ ಮಾಡಿದ್ದಾರೆ. ಅಲ್ಲಿನ ವಾತಾವರಣಕ್ಕೂ ಕೂಡ ಫಿದಾ ಆಗಿದ್ದಾರೆ. ಚಿರಂಜೀವಿ ಹಾಗೂ ನಯನತಾರ ನಟನೆಯ ಮನಶಂಕರ ವರ ಪ್ರಸಾದ್ ಗಾರು ಹಾಗೂ ಹಾಲಿವುಡ್ ಸಿನಿಮಾ ಅವತಾರ್ 5 ಅಂಡ್ ಆಶ್ ಸಿನಿಮಾಗಳು ಮೊದಲಿಗೆ ಎಎಂಬಿ ಸಿನಿಮಾಸ್ ಕಪಾಲಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿವೆ. ಸಂಕ್ರಾಂತಿಗೆ ಯಾವುದೇ ದೊಡ್ಡ ಕನ್ನಡ ಸಿನಿಮಾ ಬಿಡುಗಡೆ ಆಗಿಲ್ಲ. ಹಾಗಾಗಿ ಬಹುತೇಕ ಶೋಗಳು ಪರಭಾಷಾ ಚಿತ್ರಗಳಿಗೆ ಎಎಂಬಿ ಸಿನಿಮಾಸ್ ನಲ್ಲಿ ಸಿಕ್ಕಿದೆ. ರವಿತೇಜ ನಟನೆಯ ಭರ್ತ ಮಹಾಶಯಲಕ್ಕೂ ವಿಜ್ಞಪ್ತಿ, ಪ್ರಭಾಸ್ ನಟನೆಯ ದಿ ರಾಜಾ ಸಾಬ್, ಬಾಲಿವುಡ್ ಸಿನಿಮಾ ದುರಂಧರ್ ಸೇರಿ ಕೆಲ ಸಿನಿಮಾಗಳು ಎಎಂಬಿ ಸಿನಿಮಾ ಕಪಾಲಿಯಲ್ಲಿ ಪ್ರದರ್ಶನಗೊಂಡಿವೆ. ಸುದೀಪ್ ನಟನೆಯ ಮಾರ್ಕ್ ಹಾಗೂ ಸೂರ್ಯ ಎಂಬ ಮತ್ತೊಂದು ಕನ್ನಡ ಚಿತ್ರ ಈ ಥಿಯೇಟರ್ ನಲ್ಲಿ ಪ್ರಸಾರಗೊಂಡಿರುವುದು ತುಂಬಾ ಖುಷಿಕರ ವಿಚಾರವಾಗಿದೆ. ಏಷ್ಯಾದಲ್ಲೇ ಬಹಳ ದೊಡ್ಡ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಎನಿಸಿಕೊಂಡಿದ್ದ ಕಪಾಲಿ ಚಿತ್ರಮಂದಿರವನ್ನ 2017ರಲ್ಲಿ ನೆಲಸಮ ಮಾಡಲಾಗಿತ್ತು. ಬಳಿಕ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡ್ತಾರೆ ಎನ್ನುವ ಊಹಾಪೋಹ ಶುರುವಾಗಿತ್ತು. ಆದ್ರೆ ತೆಲುಗು ನಟ ಮಹೇಶ್ ಬಾಬು ಏಷಿಯನ್ ಸಿನಿಮಾಸ್ ಜೊತೆ ಸೇರಿ ಎಎಂಬಿ ಸಿನಿಮಾಸ್ ಕಪಾಲಿ ಎಂಬ ಥಿಯೇಟರ್ ಕಾಂಪ್ಲೆಕ್ಸ್ ನಿರ್ಮಿಸಿದ್ದಾರೆ. ಗಾಂಧಿನಗರದಲ್ಲಿ 4-5 ಚಿತ್ರಮಂದಿರಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದೀಗ ಎಎಂಬಿ ಸಿನಿಮಾಸ್ ಕಪಾಲಿ ಕೂಡ ಆ ಸಾಲಿಗೆ ಸೇರಿಕೊಂಡಿದೆ. 9 ಸ್ಕ್ರೀನ್ಗಳಲ್ಲಿ ಸಿನಿಮಾ ಪ್ರದರ್ಶನವಾಗ್ತಾ ಇದೆ. ದೊಡ್ಡ ಸ್ಕ್ರೀನ್ಗಳು, ಚಿಕ್ಕ ಸ್ಕ್ರೀನ್ಗಳು ಅದರಲ್ಲಿವೆ. ಡಾಲ್ಫಿ ಸ್ಕ್ರೀನ್ ಹೈಲೈಟ್ ಎನಿಸಿಕೊಳ್ತಾ ಇದೆ. ಒಟ್ಟಾರೆ ನಮ್ಮ ಕನ್ನಡ ಸಿನಿಮಾಗಳು ಕೂಡ ಈ ಸಿನಿಮಾಸ್ ಮಾಲ್ ಅಲ್ಲಿ ಪ್ರಸಾರ ಆಗ್ತಾ ಇರೋದು ಖುಷಿಕರ ವಿಚಾರವಾಗಿದೆ.